ರಂಜಿತ್ ಅವರಿಗೆ ವಂದನೆಗಳು. ಈಗ ಸಿದ್ದು ಪೂಜಾರಿ ಅವರು ಒಂದು FPO ಆಗಿ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ. ಪಲ್ಲಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ತಾವು ಬಹುಶಃ ಇಲ್ಲಿ ಕೇಳಿದಿರಿ ಅಥವಾ ಸ್ಟಾಲ್ ನಂಬರ್ 60ಯಲ್ಲಿ ನೋಡಿದ್ದೀರಿ. ಈ ಒಂದು ರೈತ ಉತ್ಪಾದಕ ಕಂಪನಿಯ CEO ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ಒಂದು ನನ್ನ ಅನುಭವದಲ್ಲಿ ಈ ಕನ್ವರ್ಜೆನ್ಸ್ ಅಥವಾ ಯಾವುದೆಲ್ಲ ಯೋಜನೆಗಳನ್ನು ನಾವು ಪಡ್ಕೊಳ್ಬೋದು ಅಥವಾ ಕನ್ವರ್ಜೆನ್ಸ್ ಮಾಡ್ಬೋದು, ನೆಟ್ವರ್ಕಿಂಗ್ ಮಾಡ್ಬೋದು ಅನ್ನುವಂಥ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಪ್ರಥಮವಾಗಿ ನಾನು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಯೋಜನೆ ಏನು PMFME ಇದೆ, ಈ ಯೋಜನೆಯಲ್ಲಿ ವೈಯಕ್ತಿಕವಾಗಿ ಒಂದು ಲಿಂಬೆ ಹಣ್ಣಿನ ಜ್ಯೂಸ್ ಆಡೋದನ್ನು ಹಾಕ್ಕೊಂಡಿದ್ದೆ. ಇದನ್ನು ನಾನು ನನ್ನ FPOಗಳಿಗೆ ಮಾರ್ಕೆಟಿಂಗ್ಗೋಸ್ಕರ ಲಿಂಕ್ ಮಾಡಿಕೊಂಡು, ಸೊ ಪ್ರೊಡ್ಯೂಸ್ಡ್ ಬೈ ಪೂಜಾರಿ ಎಂಟರ್ಪ್ರೈಸ್ ನನ್ನ ವೈಯಕ್ತಿಕ ಆದರೆ ಮಾರ್ಕೆಟೆಡ್ ಬೈ ಪಲ್ಲಂದು ಅಂತ ಮಾಡಿಕೊಂಡು ಇಲ್ಲಿಂದ ಶುರುವಾಯಿತು. ಸೊ ಒಂದು ಶುರುವಾದಂಥ ಯೋಜನೆ, ಅದಕ್ಕೆ ನೆಕ್ಸ್ಟ್ ಬಂದು ನಾವು ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF ಅಡಿಯಲ್ಲಿ ಸ್ಪ್ರೇ ಡ್ರೈಯರನ್ನು ಹಾಕೊಳ್ಳೆ. ಸೊ ಅದರಲ್ಲಿ ನಾವು ಏನಂದರೆ ಲಿಂಬೆ ಹಣ್ಣಿನ ಜ್ಯೂಸನ್ನು ಪೌಡರ್ ಆಗಿ ಕನ್ವರ್ಟ್ ಮಾಡ್ತೇವೆ. ಅದರ ನೆಕ್ಸ್ಟ್ ಹಂತ ಬಂದು ಅದಕ್ಕೆ ಶುಗರು, ಸಾಲ್ಟು, ಕಾರ್ಡಮಮ್ಮು, ಜೀರಾ ಎಲ್ಲ ಆ್ಯಡ್ ಮಾಡಿ ಇನ್ಸ್ಟಂಟ್ ಲೆಮನ್ ಜ್ಯೂಸ್ ಪೌಡ್ರ್ ಅಂತ ಮಾಡ್ತಾಯಿದ್ದೇವೆ. ಹಾಗೆ ನಮಗೆ ಕೃಷಿ ಇಲಾಖೆ ಅಂತ ಬಂದಾಗ ನಮ್ಮಲ್ಲಿ ಯೋಜನೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಯೋಜನೆ ಇದೆ. ಈ ಯೋಜನೆಯಲ್ಲಿ ನಮಗೆ ಡೈರೆಕ್ಟರ್ ಆಫ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ರಿಸರ್ಚ್ ಸೆಂಟರ್ ಪುಣೆ, ನಮ್ಮ ಪಲ್ಲಂದು ಅಂತ ಹೇಳುವಾಗ ನಮ್ಮದು ಆನಿಯನ್, ಸಂಸ್ಕೃತದಲ್ಲಿ ಆನಿಯನ್ಗೆ ಪಲ್ಲಂದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕಂಪ್ನಿ ಹೆಸರು ಕೂಡ ಪಲ್ಲಂದು ಅಂತ ಇಟ್ಕೊಂಡಿದ್ದೇವೆ. ನಮ್ಮ ಭಾಗದಲ್ಲಿ ತುಂಬ ಜನ ಈಗ ತಾವು ಬಂದು ನೋಡಿದರೆ ಪ್ರತಿಯೊಬ್ಬ ರೈತನ ಜಮೀನಲ್ಲಿ ಕೂಡ ಈರುಳ್ಳಿ ಬೆಳೆನೇ ಹೆಚ್ಚಾಗಿ ನಮಗೆ ಕಾಣಿಸ್ತದೆ. ಸೊ ಹಾಗಾಗಿ ನಾವು ಪಲ್ಲಂದು ಅಂತ ಇಟ್ಕೊಂಡು ಇದನ್ನು ಗ್ರೇಡಿಂಗ್ ಮಾಡೋಕ್ಕೆ ಒಂದು ಯೂನಿಟನ್ನು ಸೆಕೆಂಡ್ರಿ ಅಗ್ರಿಕಲ್ಚರ್ ಸ್ಕೀಮಲ್ಲಿ ಹಾಕ್ಕೊಂಡಿದ್ದೇವೆ. ಸೊ ಅದನ್ನು ಸೈಜ್ ಮೇಲೆ ಸೆಪ್ರೇಟಾಗಿ ಮಾಡಿಕೊಡ್ತದೆ. ಸೊ ಇದನ್ನು ನಾವು ನಮ್ಮ FPO ಸದಸ್ಯರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟು ಅದರಿಂದ ನಾವು ಕಂಪನಿಗೆ ಮತ್ತು ರೈತನಿಗೆ ಅನುಕೂಲ ಆಗುವ ಹಾಗೆ ಮಾಡಿದ್ದೇವೆ. ನೆಕ್ಸ್ಟ್ ಬಂದು ನಾವು ನಿಂಬೆಯನ್ನು ಜ್ಯೂಸ್ ತೆಗಿಬೇಕಾದರೆ ಅದರಲ್ಲಿ ನಮಗೆ ನಿಂಬೆ ಸಿಪ್ಪೆ ಅನ್ನೋದು ಹೊರಗಡೆ ಬರ್ತದೆ. ಈ ಸಿಪ್ಪೆಯನ್ನು ಏನು ಮಾಡೋಣ ಅಂತ ಫಸ್ಟ್ ಒಂದು ಎಲೆಕ್ಟ್ರಿಕಲ್ ಡ್ರೈಯರನ್ನು ಹಾಕ್ಕೊಂಡಿದ್ದೇವೆ. ಅದು ತುಂಬ ಚಿಕ್ಕದಾಯಿತು. ಅದು ಸಾಲದೆ ಹೋದಾಗ ನಾವು ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಹೈಬ್ರಿಡ್ ಮೋಡು, ಅಂದರೆ ನೈಟ್ ಅವರ್ಸು ಎಲೆಕ್ಟ್ರಿಸಿಟಿ ಕೊಡೋದು, ಡೇ ಟೈಮ್ ಸೋಲಾರಲ್ಲಿ ಮಾಡುವಂಥ ಒಂದು ಸೋಲಾರ್ ಡ್ರೈಯರ್ಸನ್ನು ತರಿಸಿದ್ದೇವೆ, ಆ ಹೈಬ್ರಿಡ್ ಡ್ರೈಯರ್ಸು. ಸೊ ಅದು ಕೂಡ ಸಾಲದೆ ಹೋದಾಗ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿಯಲ್ಲಿ ಒಂದು ಸ್ಟಾರ್ಟಪ್ ಕಂಪ್ನಿ ಇದೆ, ಪೆಕ್ಯುರಿಯಲ್ ಟೆಕ್ನಾಲಜಿ. ಸೊ ಅವರ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಪ್ಲಸ್ ಟೆಕ್ನಾಲಜಿ ಸಪೋರ್ಟನ್ನು ಪಡ್ಕೊಂಡು ಒಂದು ಟನಲ್ ಡ್ರೈಯರ್ ಅಂತ ಹಾಕೊಂಡಿದ್ದೇವೆ. ಸುಮಾರು 4 ಟನ್ ಚಿಲ್ಲಿಗೆ ಅಂತ ಹೇಳುವಾಗ 4 ಟನ್ ಚಿಲ್ಲಿಯನ್ನು ನಾವು ಅದರಲ್ಲಿ ಡ್ರೈ ಮಾಡ್ಬೋದು. ನಾನು ಇದರಲ್ಲಿ ಹೆಚ್ಚಿಗೆ ನನ್ನ ಲಿಂಬೆ ಪ್ರಾಡಕ್ಟ್ಗಳನ್ನು, ವೆಜಿಟೇಬಲ್ಸನ್ನು ನಮ್ಮ ಫಾರ್ಮರ್ಸು ಯಾವಾಗ ತರಕಾರಿ ಬೆಲೆ ಬಿದ್ದು ಹೋಗಿರ್ತದೆ ಅಂಥ ತರಕಾರಿಯನ್ನು ತಂದು ಅಲ್ಲಿ ಡ್ರೈ ಮಾಡ್ತಾರೆ ಅಥವಾ ನಮ್ಮ ಕಂಪ್ನಿಗೆ ಕೊಡ್ತಾರೆ. ಅದನ್ನು ಡ್ರೈ ಮಾಡಿ ಇನ್ ದ ಫಾರ್ಮ್ ಆಫ್ ಫ್ಲೇಕ್ಸ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು, ನಾವು ಅದನ್ನು ಮಾಡಿ ಮಾರ್ಕೆಟ್ ಮಾಡ್ತೇವೆ. ಅವುಗಳನ್ನು ಕೂಡ ತಾವು ಇಲ್ಲಿ ನಮ್ಮ ಸ್ಟಾಲ್ ನಂಬರ್ 60ಯಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ಹೀಗಾಗಿ ಇವತ್ತು ನಮ್ಮ ಪಲ್ಲಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಮೋರ್ ದ್ಯಾನ್ 50 ಪ್ರಾಡಕ್ಟ್ಸನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ ನಾವು ಪ್ರೊಡ್ಯೂಸ್ ಮಾಡಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಈ ನಮಗೆ ಸೆಲ್ಕೋ ಫೌಂಡೇಶನ್ ತಾವು ಸಾಕಷ್ಟು ಜನ ಸಹಾಯ ಪಡ್ಕೊಂಡಿರಿ ಅಂದ್ಕೊಂಡಿದ್ದಾರೆ. ಬಹುಶಃ ಮ್ಯಾಕ್ಸಿಮಮ್ ಸಪೋರ್ಟ್ ಪಡೆದಿರೋದು ಪಲ್ಲಂದು FPO ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏನೆಲ್ಲ ಅಂದರೆ ವಿ ಸ್ಟಾರ್ಟೆಡ್ ವಿತ್ ಒಂದು ಸ್ಮಾಲ್ ಸ್ಪ್ರೇಯರು, ಒಂದು 18,000 ರೂಪೀಸ್ ಸೋಲಾರು ಬೇಸ್ಡ್ ಸ್ಪ್ರೇಯರನ್ನು ನಾವು ತೊಗೊಂಡ್ರೆ ಒಂದಕ್ಕೆ ಇನ್ನೊಂದನ್ನು ಅವರು ಫ್ರೀಯಾಗಿ ಕೊಟ್ಟರು. ನೆಕ್ಸ್ಟ್ ಹಂತದಲ್ಲಿ ನಮ್ಮ ಲೆಮನ್ನನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಕೋಲ್ಡ್ ಸ್ಟೋರೇಜನ್ನು ನಾವು ಮಾಡಿಕೊಂಡೇವೆ. ಆ ನಂತರದಲ್ಲಿ ಲೈವ್ಲಿಹುಡ್ ಸಪೋರ್ಟ್ ಅಂತ ಅವರು ಕೊಡ್ತಾರೆ. ಸೊ ಆ ಯೋಜನೆ ಅಡಿಯಲ್ಲಿ ನಾವೊಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟನ್ನು ಹಾಕ್ಕೊಂಡಿದ್ದೇವೆ ಸೋಲಾರ್ ಬೇಸ್ಡು. ಅದಲ್ಲದೆ ಇತ್ತೀಚೆಗೆ ನಾವೊಂದು FPO ಸ್ಟೋರ್ ಮಾಡಬೇಕು, ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಅವ್ರದ್ದೇ ಟೆಕ್ನಾಲಜಿ ಕೊಟ್ಟು ಪ್ಲಸ್ ಅದಕ್ಕೆ ನಿಯರ್ ಅಬೌಟ್ ಒಂದು 65 to 70% ಗ್ರ್ಯಾಂಟನ್ನು ಕೊಟ್ಟು ಸ್ಟೋರನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡಿದ್ದಾರೆ. ಹಾಗೆಯೇ ಒಂದು ಡ್ರೋನ್, ನಾವು ಬೇರೆ ಬೇರೆ ಈಗ ಟೆಕ್ನಾಲಜಿ ನೋಡುವಾಗ ಡ್ರೋನನ್ನು ಬಳಸ್ತೇವೆ, ಅಂಥದ್ದೊಂದು ಡ್ರೋನ್ ಪರ್ಚೇಸ್ ಮಾಡ್ತೇವೆ ಅಂದಾಗ ಅದಕ್ಕೆ ಕೂಡ ಅವರು ಸಪೋರ್ಟ್ ಮಾಡಿದ್ದಾರೆ ಫೈನಾನ್ಷಿಯಲಿ. ಹಾಗೆ ಒಂದು ಬ್ಯಾಟ್ರಿ ಆಪ್ರೇಟೆಡ್ ವೀಡರು
ನಮ್ಮ ರೈತರಿಗೆಲ್ಲ ವೀಡಿಂಗ್ ಮಾಡಬೇಕು. ನೀವು ಎಲ್ಲ ಸೈಕಲ್ ಏಡಿಯನ್ನು ನೋಡಿದ್ದೇವೆ. ಸೈಕಲ್ ಏಡಿಗೆ ಏನಪ್ಪ ಅಂದರೆ ಆ ಕೆಲಸ ಮಾಡುವವನು ಸ್ವಲ್ಪ ಶ್ರಮ ಹಾಕಬೇಕಾಗ್ತದೆ. ಎರಡು ಭುಜದಿಂದ ಶಕ್ತಿಯಿಂದ ಒತ್ಕೊಂಡು ಒಂದು ಕೆಳಗೆ ಒತ್ತಬೇಕು, ಹಾಗೆ ಮುಂದೆ ತೊಗೊಂಡು ಹೋಗಬೇಕು. ಆದರೆ ಈ ವೀಡರ್ ನಾವು ನೋಡುವಾಗ ಅದು ಬ್ಯಾಟ್ರಿ ಆಪ್ರೇಟೆಡ್, ಅದು ಶ್ರಮದಿಂದ ಒಯ್ಯಬೇಕಾಗಿಲ್ಲ, ಅದು ಮನುಷ್ಯನನ್ನೇ ಎಳ್ಕೊಂಡು ಹೋಗ್ತದೆ. ಓನ್ಲಿ ಥಿಂಗ್ ಅವನೇನಪ್ಪ ಅಂದರೆ ಒಂದು ಅದಕ್ಕೆ ಪ್ರಾಪರ್ ಡೈರೆಕ್ಷನ್ ಕೊಡಬೇಕು. ಅಂಥ ಒಂದು ವೀಡರನ್ನು ನಾವು ಶೆಲ್ಕೋದವರ ಸಹಾಯದಿಂದ ಮಾಡ್ಕೊಂಡಿದ್ದೇವೆ. ಹಾಗೆ ಒಂದು ಮಿನಿ ಟ್ರ್ಯಾಕ್ಟರ್, ಇದಕ್ಕೆ ಒಂದು 7 ಅದು ಕೂಡ ಬ್ಯಾಟ್ರಿ ಆಪ್ರೇಟೆಡ್ ಒಂದು 7 ಇಕ್ವಿಪ್ಮೆಂಟ್ಸ್, ಅದು ರೋಟೋವೇಟ್ರ್ ಆಗಿರ್ಬೋದು, ಮಣ್ಣಲ್ಲಿ ಪಿಟ್ ಮಾಡುವಂಥ ಅಗರ ಆಗಿರ್ಬೋದು, ವೀಡ್ ಕಟರ್ ಆಗಿರ್ಬೋದು, ಬೇರೆ ಬೇರೆ 7 ಇಕ್ವಿಪ್ಮೆಂಟ್ಸ್ ಜೊತೆಗೆ ಒಂದು ಟ್ರ್ಯಾಕ್ಟ್ರನ್ನು ಇದಕ್ಕೆ ಕೂಡ ಸಪೋರ್ಟನ್ನು ಪಡ್ಕೊಂಡಿದ್ದೇವೆ. ನಂತರದಲ್ಲಿ ನಮ್ಮ ಆನಿಯನ್ ಬಗ್ಗೆನೇ ಅಂತ ಹೇಳುವಾಗ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅಲ್ಲಿ ಫುಡ್ ಪ್ರಾಸೆಸಿಂಗ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಾದಮೇಲೆ ನಮಗೆ ಆನಿಯನ್ ಅನ್ನುವಾಗ ಎಲ್ಲರಿಗೂ ಗೊತ್ತಿದೆ, ಅದು ಸೀಡ್ ಹಾಕಿದಾಗ ಬಲ್ಬ್ ಬರ್ತದೆ, ಬಲ್ಬ್ ಹಾಕಿದ ಮೇಲೆ ಸೀಡ್ ಬರ್ತದೆ. ಸೊ ಹಾಗಾಗಿ ಅದನ್ನು ಬಲ್ಬನ್ನು ಪ್ರೊಕ್ಯೂರ್ ಮಾಡಿ ಸ್ಟೋರ್ ಮಾಡೋದು ಸೀಡ್ ಪರ್ಪೋಸ್ಗೆ 1 ವರ್ಷಕ್ಕೆ ಇಡೋದು ಭಾಳ ಕಠಿಣ. ಇದರ ಒಂದು ಟೆಕ್ನಾಲಜಿಯನ್ನು ಅವರು R&Dಯಲ್ಲಿ ಡೆವಲಪ್ ಮಾಡಿ ಒಂದು ಸ್ಟ್ರಕ್ಚರನ್ನು ಡೆವಲಪ್ ಮಾಡಿದರು. ಹಾಗಾಗಿ ಆನಿಯನ್ ಬಲ್ಬ್ ಸ್ಟೋರೇಜ್ ಫಾರ್ ಸೀಡ್ ಪರ್ಪೋಸ್ ಅಂತ ಒಂದು ಸ್ಟ್ರಕ್ಚರನ್ನು ಮಾಡ್ಕೊಂಡಿದ್ದೇವೆ. ಹಾಗೆಯೇ ಆನಿಯನ್ ಅಂತ ನೋಡುವಾಗ ನಮ್ಮೆಲ್ಲರಿಗೂ ಒಂದು ಸಮಸ್ಯೆ ಏನಂದರೆ ಅದು ಲೇಯರ್ ಬೈ ಲೇಯರ್ ಇರ್ತದೆ. ಔಟರ್ ಲೇಯರು ಬೇಗ ಒಣಗಿ ಕ್ರ್ಯಾಕ್ ಆಗ್ತದೆ, 2ನೇ ಲೇಯರ್ ಒಣಗಲಿಕ್ಕೆ ಶುರು ಆಗ್ತದೆ, ಅದು ಒಣಗಿ ಕ್ರ್ಯಾಕ್ ಆದಾಗ 3ನೇ ಲೇಯರು, ಹೀಗೆ ಆನಿಯನ್ ತನ್ನ ವೇಟ್ ಲಾಸ್ ಮಾಡ್ಕೋತದೆ. ಇದು ಫಾರ್ಮರ್ಗೆ ಲಾಸ್ ಆಗ್ತದೆ. ಇದಕ್ಕೆ ಆನಿಯನ್ ಕ್ಯೂರಿಂಗ್ ಸ್ಟ್ರಕ್ಚರ್ ಅಂತ ಒಂದು, ಆ ಆನಿಯನ್ ಕ್ಯೂರಿಂಗ್ ಸ್ಟ್ರಕ್ಚರಲ್ಲಿ ಔಟರ್ ಲೇಯರ್ ಬಂದು ಗಟ್ಟಿ ಆಗ್ತದೆ, ಗಟ್ಟಿಯಾಗಿ 2ನೇ ಲೇಯರ್ಗೆ ಅಂಟ್ಕೊಳ್ತದೆ. ಹೀಗಾಗಿ ಕ್ರ್ಯಾಕ್ ಆಗುವಂಥದ್ದು ಇಲ್ಲ, ಆಗಲ್ಲ. ಆ ಲೇಯರ್ ಯಾವಾಗ ಕ್ರ್ಯಾಕ್ ಆಗಲ್ಲ, ವೇಟ್ ಲಾಸ್ ಆಗಲ್ಲ. ಸೊ ಹಾಗಾಗಿ ಹೆಚ್ಚು ದಿನ ಬಾಳಿಕೆ ಕೂಡ ಬರ್ತದೆ. ಅಂಥದ್ದೊಂದು ಸ್ಟ್ರಕ್ಚರನ್ನು ಕೂಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರು ಅವರಿಂದ ಸಂಪೂರ್ಣ ಅನುದಾನದಲ್ಲಿ ನಾವು ಪಡೆದಿದ್ದೇವೆ. ಹೀಗಾಗಿ ಬೇರೆ ಬೇರೆ ಇದನ್ನೆಲ್ಲ ನೋಡುವಾಗ ನಮಗೆ ಅನ್ನಿಸ್ತು, ನಾವು ಬಹುಶಃ FAO ಇದರಲ್ಲೇ ಸೀಡನ್ನು ಡೆವಲಪ್ ಮಾಡಿಬಿಟ್ಟು ಸೀಡ್ ವೆರೈಟಿನ ಮಾಡಿ ಸೀಡ್ಸನ್ನು ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ ಮಾರ್ಕೆಟಿಂಗ್ ಮಾಡೋದು. ಅದಕ್ಕೆ ನಮ್ಮದೇ ಆದಂಥ ಒಂದು ಸೀಡ್ ಡೆವಲಪ್ ಮಾಡಬೇಕು ಅಂದಾಗ ಪುರ್ಸಂಗಿ ಅನ್ನುವಂಥ ಒಂದು ವೆರೈಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟವರು ನಮ್ಮ FAOವನ್ನು ದತ್ತಕ್ಕೆ ಪಡೆದು ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನೆಟ್ವರ್ಕಿಂಗ್ ಮಾಡಿಕೊಂಡು ಆನಿಯನ್ ಸೀಡ್ ಪ್ರೊಡಕ್ಷನ್ ಮಾಡಲಿಕ್ಕೆ ಹೊರಟೇವೆ. ಈ ಸೀಡ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ರೈಟ್ ಫ್ರಮ್ ಸಾಯಿಲ್ ಟೆಸ್ಟಿಂಗ್, ಆ ಸಾಯಿಲ್ ಹೆಲ್ತಿಂದ ಹಿಡ್ಕೊಂಡು ಆ ಸೀಡ್ ಹಾರ್ವೆಸ್ಟ್ವರೆಗೆ AI ಟೆಕ್ನಾಲಜಿ ಬೇಕು ಅಂತಾಯಿತು. ಈ AI ಟೆಕ್ನಾಲಜಿ ಅವರಿಗೆ ಸಗ್ರಿ ಅಗ್ರೋಟೆಕ್ ಅಂತ ಒಂದು ಕಂಪ್ನಿ, ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅವರು ಕಮರ್ಷಿಯಲ್ ಕಂಪ್ನಿ ಆಗಿರೋದ್ರಿಂದ ಅವರು ಪೇಡ್ ಸರ್ವಿಸ್, ಬಟ್ ಟೆಕ್ನಾಲಜಿ ನಾವು ಕೊಡ್ತೇವೆ ಅಂತ ಹೇಳಿದರು. ಆ ಸರ್ವಿಸಿಗೆ ಕೂಡ ನಾವು ಸೆಲ್ಕೋದವ್ರಿಗೆ ಕೇಳಿದಾಗ ಅವರು ಫಾರ್ಮರ್ ಕಟ್ಟಬೇಕಾಗಿರೋ ಹಣವನ್ನು ಸೆಲ್ಕೋದವರು ರೈತನ ಪರವಾಗಿ ಸಗ್ರಿ ಅಗ್ರೋಟೆಕ್ಕಿಗೆ ಕಟ್ಟಿಬಿಟ್ಟು ನಾವು ಸುಮಾರು 45 ಜನ ರೈತರಿಗೆ, ಅದು ಆನಿಯನ್ಗಾಗಿರ್ಬೋದು, ಆನಿಯನ್ ಸೀಡ್ ಪ್ರೊಡಕ್ಷನ್ನಿಗಾಗಿರ್ಬೋದು, ಆ ಟೆಕ್ನಾಲಜಿಯನ್ನು ಅವರಿಂದ ಪಡ್ಕೊಂಡು ಸೆಲ್ಕೋದವರಿಂದ ಅನುದಾನವನ್ನು ಪಡೆದು ಪ್ರತಿ ಮಂತು ಕೂಡ ಅವರಿಗೆ ನಮ್ಮ ರೈತರಿಗೆ ತರಬೇತಿ ಆಗ್ತದೆ. ಏನೋ ನಮಗೆ GI ಇನ್ಫಾರ್ಮೇಷನ್ ಬರ್ತದೆ, ಅದರ ಮೇಲೆ ಎವ್ರಿ ಡೇ ಅವರಿಗೆ ಮೆಸೇಜ್ ಬರ್ತದೆ, ಇಂಥ ರೋಗ ಬರ್ತಾ ಇದೆ, ಈ ಥರ ಇಲ್ಲಿ ಮಾಯ್ಶ್ಚರ್ ಇದೆ, ಇಲ್ಲಿ ನಮಗೆ ರೆಡ್ಡು ಅದು ಏರಿಯಾನ ಕಲರ್ ಮೇಲೆ ಮಾರ್ಕ್ ಮಾಡ್ತಾರೆ. ಆ ಟೆಕ್ನಾಲಜಿಯನ್ನು ಕೊಡುವಂಥ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಂಘ ಸಂಸ್ಥೆ ಇನ್ಸ್ಟಿಟ್ಯೂಷನ್ಸು ಇದು ಫಲಂದು FAOಗೆ ಮಾತ್ರ ಸಿಕ್ಕಿದೆ ಅಥವಾ ಸಿಗ್ತದೆ ಅಂತ ಇಲ್ಲ. ಇದು ಎಲ್ಲ FAOಗಳಿಗೆ ಕೂಡ ಸಿಗಲಿಕ್ಕೆ ಸಾಧ್ಯ ಇದೆ. ಓನ್ಲಿ ಥಿಂಗ್ ನಾವು FAOದವರು ಮುಂದೆ ಬರಬೇಕು. ನಮಗೆ ಏನೋ ಮಾಡಬೇಕು ಅನ್ನುವ ಹಸಿವಿದ್ದಾಗ ಬೇರೆ ಬೇರೆ ಇವರುಗಳು ಮಾತ್ರ ಅಂತಲ್ಲ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಂಘ ಸಂಸ್ಥೆ ಇಲಾಖೆಗಳಿದ್ದಾವೆ, ಅವ್ರ ಹತ್ರ ಸಾಕಷ್ಟು ಯೋಜನೆಗಳಿದೆ. ಈಗ ಪಕ್ಕದಲ್ಲಿ ನನಗೆ ಇದ್ದವರು ನಮಗೆ CSC ಸೆಂಟ್ರನ್ನು ಕೊಡೋದು FAOಗಳಿಗೆ ಕೂಡ ಕೊಡ್ತಾ ಇದ್ದಾರೆ. ಸುಮಾರು ಅವರಿಂದ ಕೂಡ ನಾನು ಭಾಳ ಪೀಚೆ ಬಿದ್ದಿದ್ದೇನೆ, ಇನ್ನೂ ತಗೊಂಡಿಲ್ಲ. ಅಂದರೆ ನಮಗೆ ಏನು ಬೇಕಾಗಿದೆ ಆ ಇಲಾಖೆ ಅಧಿಕಾರಿಗಳ ಹಿಂದೆ, ಇಲಾಖೆ ಹಿಂದೆ ನಾವು ಆ ಪ್ರೊಸೀಜರ್ ಆಗಿ ಬೆನ್ನು ಹತ್ತಬೇಕು. ಆಗ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವನ್ನು ಇಲಾಖೆಯಿಂದ ಬೆಳೆಸ್ಕೊಂಡು ನಮ್ಮದೇ ಆದ ಒಂದು ಫೈನಲಿ ಒಂದು ಬ್ರ್ಯಾಂಡ್ ಮಾಡಿದ್ದೇವೆ. ಆ ಬ್ರ್ಯಾಂಡ್ಗೆ ವಿ ಜಾಯ್ ಅಂತ ನಾವು ಹೆಸರಿಟ್ಟೇವೆ. ವಿ ಜಾಯ್ ಅನ್ನುವಾಗ ನನ್ನ ರೈತ ಬೆಳೆದವನು ಅವನು ಖುಷಿಯಾಗಿರಬೇಕು,
ಅದನ್ನು ತಂದು ವ್ಯಾಲ್ಯೂಯೇಷನ್ ಮಾಡುವವನು ಅವನು ಖುಷಿಯಾಗಿರಬೇಕು. ಅದನ್ನು ಮಾರ್ಕೆಟ್ ಮಾಡೋರು ರಿಟೇಲರ್ಸ್ ಇರ್ಬೋದು, ಹೋಲ್ಸೇಲರ್ಸ್ ಇರ್ಬೋದು, ಇವತ್ತು ಬಯರ್ಸ್ ಜೊತೆ ಅಗ್ರಿಮೆಂಟ್ ಆಯಿತು, ಅವರು ಕೂಡ ಖುಷಿಯಾಗಿರಬೇಕು. ಕೊನೆಗೆ ಎಂಡ್ ಕನ್ಸ್ಯೂಮರ್ ಕೂಡ ಖುಷಿಯಾಗಿರಬೇಕು ಅಂತ ವಿ ಜಾಯ್ ಅನ್ನುವಂಥ ಬ್ರ್ಯಾಂಡ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ನನ್ನ ಜಿಲ್ಲೆಯ ಹೆಸರು ವಿಜಯಪುರ, ಹೀಗಾಗಿ ನಮ್ಮ ಬ್ರ್ಯಾಂಡನ್ನು ವಿಜಯಪುರ ಜಾಯ್ ಆಗಿರಲಿ ಅಂತ ಮಾಡಿಕೊಂಡು ವಿಕ್ಟ್ರಿ ಅಂತ ಕೂಡ ಹೇಳ್ತದೆ ವಿ ಅಂತ ಹೇಳುವಾಗ. ಈ ಬ್ರ್ಯಾಂಡ್ ಅಡಿಯಲ್ಲಿ ಇವರೆಲ್ಲರ ಸಹಾಯದಿಂದ ಮಾಡ್ಕೊಂಡಿದ್ದೇವೆ. ನಾನು ನನ್ನ FEO ಸ್ನೇಹಿತರಲ್ಲಿ ಕೇಳೋದೇನೆಂದರೆ, ದಯವಿಟ್ಟು ತಾವುಗಳು ಕೂಡ, ನಮಗೆ ಯಾರಿಗೂ ಸಾಧ್ಯ ಇಲ್ಲ ಅಂದರೆ, ಸುಮಾರು ನಾನು ಇದುವರೆಗೆ ಕೇವಲ 2 ವರ್ಷದಲ್ಲಿ, ಕಳೆದ ವರ್ಷ ನನ್ನ ನೆಟ್ವರ್ತ್ ಅಂತ ನೋಡುವಾಗ 1,06,00,000 ರೂಪಾಯಿ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಯಿತು ಇವರೆಲ್ಲರ ಸಪೋರ್ಟಿಂದ. ಈ ವರ್ಷ ನೋಡುವಾಗ 1.5 ಕೋಟಿಗಿಂತ ಹೆಚ್ಚಾಗಿದೆ. ಹಾಗೆ ನಮ್ಮ ವ್ಯವಹಾರ ಕೂಡ 3 ಕೋಟಿಯನ್ನು ದಾಟ್ತಾ ಇದೆ ಈ ವರ್ಷ. ಸೊ ಈ ಎಲ್ಲರದ್ದು ಸಪೋರ್ಟ್, ಇವರುಗಳ ಸಹಾಯವನ್ನು ತಾವು ಪಡ್ಕೊಡ್ರಿ ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.